ನಮಸ್ಕಾರ. ಮುಕ್ತಿನಾಗ ಬಹಳ ಬೃಹತ್ತಾದ ಒಂದು ದೇವಾಲಯ. ಅಲ್ಲಿ ನಮ್ಮ ಧನ್ವಂತರಿ ದೇವಿ ನಡೆದಾಗ ಧನ್ವಂತರಿ ದೇವಿ ಅಂತಲೇ ನಾವು ಅಮ್ಮನ ಕರೆಯೋದು. ಸೊ ಹಾಗೆ ಅವರು ಮನೆ ಮದ್ದಲ್ಲೇ ಮನೆಯಲ್ಲಿರೋ ಒಂದು ಪದಾರ್ಥಗಳಲ್ಲೇ ಹಲವಾರು ಸಮಸ್ಯೆ, ಆರೋಗ್ಯ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಬರೀ ಕರ್ನಾಟಕದ ಜನತೆ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಜನಗಳು ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ನಮಗೂ ಪತ್ರ ಮೂಲಕ, ಇಮೇಲ್ ಮೂಲಕ ಕೇಳ್ಕೊತಾ ಇರ್ತಾರೆ, ಒಮ್ಮೆ ಅವ್ರನ್ನ ಭೇಟಿ ಮಾಡಿಸಿ ಅಂತ. ಸೊ ನಾವು ಅವ್ರಿಗೆ ಬಹಳ ಹತ್ತಿರವಾಗಿದ್ದು ಆ ಮುಕ್ತಿನಾಗನ ಕೃಪೆ ಅಂತಲೇ ಹೇಳ್ತೀನಿ. ತುಂಬಾನೇ ನಮಗೆ ಆಶೀರ್ವಾದ ಇದೆ ಆ ದೇವರದ್ದು, ಹಾಗೆ ಅಮ್ಮಂದು. ಸೊ ತುಂಬ ಜನಕ್ಕೆ ಇದರಿಂದ ಅನುಕೂಲ ಆಗಬೇಕು, ಇನ್ನಷ್ಟು ಜನಕ್ಕೆ ಇದು ತಿಳಿಬೇಕು ಅನ್ನೋ ಉದ್ದೇಶ ಅಷ್ಟೇ ನನ್ನ ಇದು. ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಜನಕ್ಕೆ ಹಾಗಾಗಿದೆ ಅಂತೆ, ಹೀಗಾಗಿದೆ ಅಂತೆ ಅಂತ. ಅದಕ್ಕೆ ನಿದರ್ಶನ ನಾವೇ. ನಮಗೂ ಕೂಡ ಬಹಳಷ್ಟು ಸಮಸ್ಯೆ ಇತ್ತು. ಯಾವುದೋ ಒಂದು ವ್ಯಾಪಾರದ ಕೈ ಹಾಕಿ ಸ್ವಲ್ಪ ಅದರಲ್ಲಿ ನಷ್ಟ ಆದಾಗ ಅಮ್ಮನ ಮಾರ್ಗದರ್ಶನದ ಪ್ರಕಾರ ನಾವು ಮುಕ್ತಿನಾಗನ ಸೇವೆ ಮಾಡಿದ್ವಿ. ಸೊ ಅಲ್ಲೇ ನಾವು ಸರ್ವ ಶಾಂತಿ ಎಲ್ಲ ಮಾಡಿಸಿದ್ವಿ. ಅದಾದಮೇಲೆ ನಾವು ಹಿಂತಿರುಗಿ ನೋಡಿಲ್ಲ. ನಮ್ಮ ಎಲ್ಲ ಕಾರ್ಯಗಳು ಅದ್ಭುತವಾಗಿ ನಡೀತಾ ಇದೆ. ಅದಕ್ಕೆ ಮುಕ್ತಿನಾಗನ ಕೃಪೆ ಮತ್ತು ಅಮ್ಮನ ಆಶೀರ್ವಾದ ಖಂಡಿತ ನಮಗಿದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನನ್ನಂತಹ ಲಕ್ಷಾಂತರ ಕೋಟ್ಯಾಂತರ ಜನರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಮತ್ತು ಬಹಳ ಸಂತೃಪ್ತಿಯಿಂದ, ಸಂತೋಷದಿಂದ ಆ ದೇವರ ಸೇವೆನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಮುಕ್ತಿನಾಗನ ದೇವಸ್ಥಾನದಲ್ಲಿ ರಾಜಗೋಪುರ ನಿರ್ಮಾಣ ಅನ್ನೋದು ಅದು ಸಣ್ಣ ಕಾರ್ಯ ಅಲ್ಲ. ನಾವು ಪ್ರತಿ ಸಲ ಅಲ್ಲಿ ಹೋದಾಗಲೂ ಅವರು ಮಾಡ್ತಿರೋ ಆ ಕಾರ್ಯ ಮತ್ತು ನಡೀತಿರೋ ಬೃಹತ್ ಕೆಲಸ ನೋಡ್ತಾ ಇದ್ರೆ ಒಂಥರ ಶಾಕ್ ಆದಂಗೆ. ಇದೆಲ್ಲ ಸಾಧ್ಯನಾ, ಒಬ್ಬರು ನಿಂತು ಹಿಂಗೆ ನಡೆಸಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ತುಂಬಾನೇ ಒಂಥರ ಹೆಮ್ಮೆನೂ ಆಗುತ್ತೆ. ಜೊತೆಗೆ ಒಂಥರ ತುಂಬ ಒಳ್ಳೆ ವೈಬ್ರೇಷನ್ ಇದೆ ಆ ದೇವಸ್ಥಾನದಲ್ಲಿ. ಸೊ ಅದನ್ನೆಲ್ಲ ನಡೆಸ್ತಾ ಇರೋದು ಆ ಭಗವಂತನೇ, ಇವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಹಾಗೂ ಇವರ ಪತಿ ದೇವರು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಅವರ ಒಂದು ಕನಸು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಆ ಮುಕ್ತಿನಾಗನ ಕೃಪೆ ಮತ್ತು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ. ಅಮ್ಮ ಅಂತೂ ಒಂದು ದೊಡ್ಡ ಶಕ್ತಿಯಾಗಿ ಇಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ ಮತ್ತು ಎಲ್ಲರ ಒಂದು ಬೆಂಬಲವನ್ನು ಕೊಡಲಿ. ಸೊ ಅದಕ್ಕೆಲ್ಲ ನಮ್ಮ ಮೀಡಿಯಾದವರಾದ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅಗತ್ಯ. ಸೊ ನಿಮ್ಮೆಲ್ಲರಿಗೂ ಕೂಡ ಆ ಮುಕ್ತಿನಾಗನ ಕೃಪೆ ಇರಲಿ ಅಂತ ಈ ಮೂಲಕ ಆಶಿಸ್ತೀನಿ. ಧನ್ಯವಾದಗಳು.